ಟೈಟಾನಿಕ್ ಹಡಗು ಮುಳುಗಿ ಹೋಗುತ್ತೆ ಅನ್ನೋ ಭವಿಷ್ಯವಾಣಿಯನ್ನ 14 ವರ್ಷಗಳಿಗೆ ಮೊದಲೇ ಮಾಡಲಾಗಿತ್ತ. ಮೋರ್ಗಾನ್ ರಾಬರ್ಟ್ಸನ್ ಅನ್ನೋ ಸಾಹಿತಿ ಫ್ಯೂಟಿಲಿಟಿ ಅನ್ನೋ ಒಂದು ಕಾದಂಬರಿಯನ್ನ ಬರೀತಾರೆ. ಈ ಕಾದಂಬರಿ 1898ರಲ್ಲಿ ಪಬ್ಲಿಷ್ ಆಗುತ್ತೆ. ಇದರಲ್ಲಿ ಟೈಟಾನ್ ಅನ್ನೋ ಹೆಸರಿನ ಒಂದು ದೊಡ್ಡ ಹಡಗು, ಮುಳುಗಲಾರದಂತಹ ಹಡಗು, ತನ್ನ ಮೊದಲ ಸಮುದ್ರಯಾನದಲ್ಲೇ ಹಿಮ ಬಂಡೆಗೆ ಡಿಕ್ಕಿ ಹೊಡೆದು ಮುಳುಗಿ ಹೋಗಿತ್ತು ಅಂತ ಹೇಳಲಾಗಿರುತ್ತೆ. ಈ ಪುಸ್ತಕ ಪಬ್ಲಿಷ್ ಆದ 14 ವರ್ಷಗಳ ನಂತರ ಟೈಟಾನಿಕ್ ಹಡಗು, ಬಹಳ ದೊಡ್ಡ ಹಡಗು, ಮುಳುಗಲಾರದಂತಹ ಹಡಗು ಅಂತೆಲ್ಲ ಹೆಸರನ್ನ ಪಡ್ಕೊಂಡಂತಹ ಟೈಟಾನಿಕ್ ಕೂಡ ತನ್ನ ಮೊದಲ ಸಮುದ್ರಯಾನದಲ್ಲೇ ಹಿಮ ಬಂಡೆಗೆ ಡಿಕ್ಕಿ ಹೊಡೆದು ಮುಳುಗಿ ಹೋಗುತ್ತೆ. ಸೊ ಇದು ಕಾಕತಾಳೀಯನೋ, ಆಕಸ್ಮಿಕನೋ ಅಥವಾ ಭವಿಷ್ಯವಾಣಿ ನಿಜ ಆಯ್ತೋ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಈ ಘಟನೆಯ ನಂತರ ಮೋರ್ಗಾನ್ ರಾಬರ್ಟ್ಸನ್ ಅವರ ಫ್ಯೂಟಿಲಿಟಿ ಪುಸ್ತಕವನ್ನ ಪರಿಷ್ಕರಣೆ ಮಾಡಿ ದ ರೆಕ್ ಆಫ್ ಟೈಟಾನ್ ಅಂತ ಮತ್ತೆ ಪಬ್ಲಿಷ್ ಮಾಡಲಾಗುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ.